ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಈಗಷ್ಟೇ ಒಂದು ಮೂವಿಯನ್ನು ನೋಡ್ಕೊಂಡು ಬಂದಿದ್ದೆ. ಸೊ ಆ ಮೂವಿ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ ಅಂತಲೇ ಹೇಳ್ಬೋದು, ಯಾಕಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಮೂವಿ ಅದೇ ಮಾರ್ನಮಿ ಮೂವಿ. ಸೊ ಇದೆಲ್ಲ ತುಳುನಾಡಿನ ಕಲ್ಚರನ್ನು ಆಧಾರಿತವಾಗಿ ಇಟ್ಕೊಂಡಿರುವಂತಹ ಮೂವಿ ಆಗಿರುತ್ತೆ. ಹುಲಿವೇಷ ಆಗಿರ್ಬೋದು, ಯಕ್ಷಗಾನದಾಗಿರ್ಬೋದು, ಕೆಲವೊಂದು ತುಳುನಾಡಿನಲ್ಲಿ ಆಗುವಂಥ ಕೆಲವೊಂದು ಸನ್ನಿವೇಶಗಳಾಗಿರ್ಬೋದು, ಈ ಮೀನುಗಳನ್ನು ಹಿಡಿಯೋದಾಗಿರ್ಬೋದು, ಈ ಥರ ಕೆಲವೊಂದಿಷ್ಟು ಕ್ಲಿಪ್ಸ್ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ತುಳುನಾಡಿನ ಸೊಬಗನ್ನು ಚೆನ್ನಾಗಿ ತೋರಿಸಿದ್ದಾರೆ ಕೂಡ. ಆಮೇಲೆ ಆ ಹುಲಿವೇಷದ ಒಂದು ಹರಕೆ ಆಗಿರ್ಬೋದು, ಅದೊಂದು ಸ್ಟೋರಿ ಇದೆ. ಅಂದರೆ ಹುಲಿವೇಷವನ್ನು ಹರಕೆ ರೂಪದಲ್ಲಿ ಮಾಡೋದು, ಹುಲಿವೇಷ ಹರಕೆ ರೂಪದಿಂದ ಬಂದಿರೋದು ಅಂತ ಕೆಲವೊಂದು ಮಾತುಗಳಿದೆ. ಸೊ ಆ ಒಂದು ಬೇಸ್ ಮೇಲೆ ಇಟ್ಕೊಂಡು ಅಲ್ಲಿ ಒಂದು ಹುಲಿವೇಷವನ್ನು ಹಾಕೋದಾಗಿರ್ಬೋದು, ಆ ಒಂದು ಪದ್ಧತಿ ಹೇಗೆ ಬಂತು ಅನ್ನೋದನ್ನು ಅಲ್ಲಿ ತೋರಿಸಿದ್ದಾರೆ ಕೂಡ. ಇನ್ನು ಸಿನಿಮಾದಲ್ಲಿ ಸಾಕಷ್ಟು ಹಾಡುಗಳು ತುಂಬ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಹಾಡುಗಳಾಗಿರುತ್ತೆ. ಯಾಕಂದರೆ ಆ ಒಂದು ಹಾಡುಗಳನ್ನು ಕೇಳೋಕ್ಕೆ ತುಂಬ ನಾವು ಎಮೋಷ್ನಲಿ ಕನೆಕ್ಟ್ ಆಗಿ ಕೂಡ ಆ ಒಂದು ಹಾಡನ್ನು ನಾವು ಕೇಳ್ತೀವಿ. ಆಮೇಲೆ ಕೆಲವೊಂದು ವಿಷಯಗಳು ಸಿಕ್ಕಾಪಟ್ಟೆ ಲ್ಯಾಗ್ ಆದರೂ ಕೂಡ ನೋಡೋರಿಗಂತೂ ಏನೂ ಅಲ್ಲಿ ಬೇಜಾರಾಗಲ್ಲ ಅಂತಲೇ ಹೇಳ್ಬೋದು, ಯಾಕಂದರೆ ತುಂಬ ಚೆನ್ನಾಗಿದೆ ಮೂವಿ. ಆಮೇಲೆ ಆ ಒಂದು ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಕೆಲವೊಂದು ಪಾತ್ರಗಳಾಗಿರ್ಬೋದು, ಎಲ್ಲ ಪಾತ್ರಗಳನ್ನು ಎಲ್ಲರೂ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಂಥ ಪಾತ್ರ ಹೀಗೆ ಬೇಡ ಇತ್ತು ಅನ್ನೋದು ಎಲ್ಲೂ ಒಂದು ಮಾತಿಲ್ಲ, ಯಾಕಂದರೆ ಎಲ್ಲರೂ ತುಂಬ ಚೆನ್ನಾಗಿ ತಮ್ಮ ಪಾತ್ರವನ್ನು ನಿಭಾಯಿಸಿದ್ದಾರೆ. ಆ್ಯಕ್ಟಿಂಗಲ್ಲಿ ಆಗಿರಬೇಕು, ರಿತ್ವಿಕ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಚೈತ್ರ ಅವ್ರ ಆ್ಯಕ್ಟಿಂಗ್ಗಳಾಗಿರ್ಬೋದು, ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಮೂವಿಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ತಾರಬಳಗ ಇದೆ. ಆಮೇಲೆ ಕೆಲವೊಂದು ಹಾಡುಗಳಾಗಿರ್ಬೋದು, ಅಥವಾ ಎಲ್ಲೂ ಬೇಡ ಈ ಸೀನ್ ಬೇಡ ಇತ್ತು ಅನ್ನೋದು ಅನ್ಸಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಸ್ವರ ಶೆಟ್ಟಿ ಅವರ ಆ್ಯಕ್ಟಿಂಗ್ಗಳಾಗಿರ್ಬೋದು, ಒಂದು ವಿಲಾನ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದೇ ಬೇಡ, ಯಾಕಂದರೆ ಕಾಂತಾರದಿಂದಲೂ ಅವರ ಆ್ಯಕ್ಟಿಂಗನ್ನು ನಾವು ನೋಡ್ಕೊಂಡೇ ಬಂದಿದ್ದೀವಿ. ಸೊ ಹಾಗಾಗಿ ಅವರ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಈ ಸಿನಿಮಾ ಇಡೀ ತುಳುನಾಡ ಆಚಾರ ವಿಚಾರಗಳನ್ನು ತೋರಿಸುವಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಕೆಲವೊಂದು ಆಗಿರುವಂಥ ಒಂದು ಮೇಯ್ನ್ಲಿ ಅಲ್ಲಿ ಕಾಣೋದು ನಮಗೆ ತಾಯಿ ಮಗನ ಸೆಂಟಿಮೆಂಟ್ ಆಗಿರುತ್ತೆ. ಸೊ ಎಂಥವ್ರಿಗಾದ್ರೂ ಆ ತಾಯಿ ಮಗನ ಸೆಂಟಿಮೆಂಟ್, ಈಗ ತಾಯಿ ಅಂದರೆ ಎಲ್ರಿಗೂ ಇಷ್ಟನೇ, ಸೊ ಅಂಥ ಒಂದು ಸೆಂಟಿಮೆಂಟನ್ನು ತೋರಿಸಿದ್ದಾರೆ. ಆ ಒಂದು ಸೆಂಟಿಮೆಂಟ್ಗೆ ಹಾಡುಗಳಾಗಿರ್ಬೋದು, ಆಮೇಲೆ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳು ಕೂಡ ಇದೆ. ನಾವು ಅಂದ್ಕೊಂಡಿರೋದೇ ರೀತಿಯಲ್ಲಿ ಆಗೋದೇ ರೀತಿ ಬೇರೆ ಥರ ಕಾಣಿಸುತ್ತೆ. ನಾವು ಕೂಡ ಅದನ್ನು ಗಮನಿಸಿದಾಗ ಓ ಈ ರೀತಿ ಇತ್ತಾ ಅನ್ನೋದಕ್ಕಿಂತ ನೆಕ್ಸ್ಟ್ ಅದು ಫುಲ್ ಟ್ವಿಸ್ಟ್ ಚೇಂಜ್ ಆಗಿರುತ್ತೆ. ನಾವು ಕೂಡ ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಟ್ವಿಸ್ಟ್ ಇರುತ್ತಾ ಅನ್ನೋದು. ಸೊ ನೀವು ಕೂಡ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ವಿಸ್ಟ್ ಎಲ್ಲ ಇರುತ್ತೆ ಅಂತ. ಫಸ್ಟ್ ಆಫ್ ಎಲ್ಲ ಒಂಚೂರು ಓಕೆ ಆಗಿ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು, ಇಡೀ ಸಿನಿಮಾ ಒಂದು ಕಡೆ ಚೆನ್ನಾಗಿ ಹೋಗ್ತಾ ಇತ್ತು. ಸೆಕೆಂಡ್ ಹಾಫ್ ಅಂತೂ ಫುಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸೇ ಕಾಣಿಸ್ತಿತ್ತು, ಎಲ್ಲ ಕಡೆ ಟ್ವಿಸ್ಟ್ ಕೂಡ ಇತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಸ್ವಲ್ಪ ಲ್ಯಾಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು, ಸ್ವಲ್ಪ ಒಂದು ಕಡೆ ಲ್ಯಾಗ್ ಆಗಿರ್ಬೋದು. ಬಟ್ ಇಡೀ ಸ್ಟೋರಿ ಚೆನ್ನಾಗಿದೆ. ಆಮೇಲೆ ಒಂದು ಚಿಕ್ಕ ಸ್ಟೋರಿಯನ್ನು ನಡ್ಕೊಂಡು ಇಡೀ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಅಲ್ಲಿ ಹಾಡುಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು, ಅಥವಾ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅಥವಾ ಲೊಕೇಶನ್ಸ್ಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಹಳ್ಳಿಯಲ್ಲಿ ಅಂದರೆ ತುಳುನಾಡಿನ ಒಂದು ಹಳ್ಳಿಯಲ್ಲಿ ಬೀಚ್ ಸೈಡಲ್ಲಿ ತೆಗೆದಿರುವಂಥ ಕೆಲವೊಂದು ಶೂಟ್ಗಳಾಗಿರ್ಬೋದು, ಆ ಅಲೆಗಳ ಸದ್ದುಗಳಾಗಿರ್ಬೋದು, ಎಲ್ಲನೂ ಚೆನ್ನಾಗಿ ಈ ಸಿನಿಮಾಕ್ಕೆ ಒಂದು ಚೂರು ಎಲ್ಲೂ ಒಂದು ಕಡೆಗೆ ಎಫೆಕ್ಟ್ ಬೇಡ ಆಯಿತು, ಈ ಒಂದು ಸೌಂಡ್ ಇಲ್ಲಿ ಬೇಡ ಆಯಿತು ಅನ್ನೋದು ಎಲ್ಲೂ ಅನಿಸಲ್ಲ. ಬಟ್ ಆ ಒಂದು ಸಿಚುವೇಶನ್ಗೆ ತಕ್ಕಂತೆ ಒಂದೊಂದು ಸಾಂಗ್ಗಳು ಬರೋದಾಗಿರ್ಬೋದು, ಅಥವಾ ರಿತ್ವಿಕ್ ಅವರ ಅಭಿನಯಕ್ಕೆ ತಕ್ಕಂತೆ ಒಂದು ಸಾಂಗ್ಗಳು, ಆ ಒಂದು ಸೆಂಟಿಮೆಂಟ್ಲಿ ಸೀನ್ ಆಗ್ತಿರ್ಬೇಕಾದ್ರೆ ಒಂದು ಸಾಂಗ್ ಬರೋದಾಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಆ ರೌಡಿ ಪಾತ್ರಗಳಾಗಿರ್ಬೋದು, ಅಥವಾ ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದ ರೋಲ್ಗಳಾಗಿರ್ಬೋದು, ಆ ಜೀಪ್ಗಳಾಗಿರ್ಬೋದು, ಅಥವಾ ಹಳೆಯ ಕಾಲದಲ್ಲಿ ಬಳಸ್ತಿದ್ದಂತಹ ಒಂದು ಕೆಲವೊಂದು ವಸ್ತುಗಳಾಗಿರ್ಬೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದರಲ್ಲಿ. ಆಮೇಲೆ ಪಿಂಗಾರ ಅಂತ ಹೇಳ್ತೀವಿ, ನಮ್ಮ ತುಳುನಾಡಲ್ಲಿ ಪಿಂಗಾರ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ತೋರಿಸೋದಾಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಹರಕೆ ಹೇಗೆ ಬಂತು, ನಾವೆಲ್ಲ ಅಮ್ಮ ಬಂದಾಗ ಹೇಳ್ತೀವಿ ಏನೋ ಒಂದು ಬಂದಿದೆ ಅಥವಾ ಮದ್ದೆಲ್ಲ ಹೋಗ್ತೀವಿ. ಬಟ್ ಆಗಿನ ಕಾಲದಲ್ಲಿ ಅಮ್ಮ ಬಂದರೆ ಅದಕ್ಕೊಂದು ಏನೋ ಒಂದು ಕಾರಣ ಇರಬೇಕು, ಮಾರಿಯಮ್ಮ ಮನೆಗೆ ಬಂದರು ಅಂತ ಒಂದು ಮಾತುಗಳಿರುತ್ತೆ. ಸೊ ಹಾಗಾಗಿ ಇದರಲ್ಲೂ ಕೂಡ ತೋರಿಸಿದ್ದಾರೆ. ನನ್ನ ತುಳುಟು ಮನೋಡಾಂಡ ತುಳುತ್ತ ಮಾತಾಕ್ಲಿಗ್ಲ ಇಷ್ಟ ಆಪುಂಡು ದಾಯಪಂಡ ತುಳುತ್ತ ಕೆಲವೊಂದು ಕಲ್ಚರನ್ನು ಮಾತ ಅಮೂಲ್ ತೋಜಾದೇರು ಅವಳ ಪನೋಡಾನ ನಮ್ಮನ್ನ ತುಳುತ್ತಕ್ಲಿಗೆ ಕೆಲವೊಂದು ಮೂವಿ ಇಷ್ಟ ಆಪುಂಡ ಕನೆಕ್ಟ್ ಆಪುಂಡ್ರೆ ಅಪ್ಪ ಪಕ್ಕ ಕಮ್ಮಿ ಆಪುಂಡು. ಬಟ್ ನಮ್ಮ ಆತು ಒವ್ವೇನ ಮೂವಿನ ಫುಲ್ ಡೀಟೇಲ್ ಆತು ಪೂಜ ಆಡ ಕೆಲವೊಂದು ಈ ಮೂವಿ ಮಾತಾಡ್ಗಳು ಇಷ್ಟ ಆಗುದು ಪಂಡ ಮೂಲು ಪಿಲಿವೇಷದ ಒಂಜಿ ಸೊಬಗನ್ ತೋಜಾದೇರು, ಪಿಲಿವೇಷದಾದ ಪಂಪಿನ ತೋಜಾದೇರು, ಆ್ಯಂಡ್ ಒಂಜಿ ಅಪ್ಪೆ ಬೊಕ ಮಗೇನ ಒಂಜಿ ಸೆಂಟಿಮೆಂಟಿನ ಮೂಲ ತೋಜಾದೇರು. ಅಂಚ ಮಾತು ತುಳುತ್ತಕ್ಲೆಗ್ಲ ಒಂದು ಇಷ್ಟ ಆವು ಪಂಪಿನ ಒಂಜಿ ನಂಬಿಕೆ. ಬೊಕ ನಮ್ಮನ ಬೀಚ್ ಸೈಡ್ ಆಪಿನಂಚಿನ ತಾ ಪಿಂಗಾರ ಪೂತ ಓಡು, ಆ ಪಿಂಗಾರ ಪೂಕು ನಮ್ಮ ಒಂಜಿ ಏತು ವ್ಯಾಲ್ಯೂ ಕೊರೊಂದಿತ್ತ ದುಂಬದ ಕಾಲದಕ್ಕೂ ಏತು ಒಂಜಿ ವ್ಯಾಲ್ಯೂ ಕೊರೊಂದಿತ್ತೇರು ಬಂದೊಂದೇಟು ಗೊತ್ತಾವೊಂದುಂಡು. ಅಂಚನೆ ಕೆಲವೊಂಜಿ ಸೀನ್ ಪೂರ ಆವಡು ಮಸ್ತ್ ಶೋಕಿತ್ತನು, ಮಸ್ತ್ ಒಂಥರ ನಮಕ್ ತುಳುತ್ತಕ್ಲೆ ಮಸ್ತ್ ಕನೆಕ್ಟ್ ಆಪಿನಂಚಿನ ಮೂವಿ ಆದಿ ದಾಪಂಡ ಆ ಪಿಲಿವೇಷ ಪನ್ಪುನೇ ನಮಕೊಂಜಿ ಪರ್ಬಲೆಕ್ಕ ದಾಪಂಡ ಪ್ರತಿಯೊಂಜಿ ಬಾಂಡಮಿ ಅವಡು ಇಲ್ಲೆಲ್ಲ ಬತ್ತಿ ನಲ್ಪುನ ಅವಡು ಅತ್ತಂಡ ಒಂಜಿ ಜಾತ್ರೆ ಅಲ್ಪ ಪೋದು ನಲ್ಪುನ ಅವಡು ಮಾತ ಸೀನ್ಲ ನಮ್ಮ ಒಂಜಿ ಅವೇನೆ ಎಡ್ಡೆಡ್ ತೂಪ ಎಡ್ಡೆ ಎಂಜಾಯ್ ಮಲ್ತೊಂದಿಪ್ಪ ಅವೇ ಇತ್ತ ಈ ಸಿನಿಮಾಡ್ ಕೂಡ ಬೈದಲ್ಲಿ. ಈ ಸಿನಿಮಾಡ ಮಾತ್ರ ಚಿತ್ರತಂಡ ಕೂಡ ತುಳುತ್ತಕ್ಲೆಪ್ಪುನು ನಮ್ಮ ಊರ್ದಕ್ಲೆಪ್ಪುನ ಆ ಲ್ಯಾಂಗ್ವೇಜ್ ಅವಡು ಪೂರ ಮಸ್ತ್ ಶೋಕುಂಡು. ಇನ್ನು ಅವರ ಭಾಷೆ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲೂ ಕೂಡ ಆ ಒಂದು ಲ್ಯಾಂಗ್ವೇಜನ್ನು ಅಂದರೆ ರಿತ್ವಿಕ್ ಅವ್ರಿಗೆ ತುಳು ಲ್ಯಾಂಗ್ವೇಜ್ ಆಗಿರ್ಬೋದು ಆ ಒಂದು ಸ್ಲ್ಯಾಂಗ್ ಬರೋಕ್ಕೆ ಕಷ್ಟ. ಬಟ್
ಬಟ್ ಈ ಸಿನಿಮಾದಲ್ಲಿ ನೋಡಿದಾಗ ಆ ಒಂದು ಸ್ಲ್ಯಾಂಗ್ ಆಗಿರ್ಬೋದು, ಮಂಗಳೂರು ಕರಾವಳಿ ಕನ್ನಡದ ಸ್ಲ್ಯಾಂಗ್ಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಕೆಲವೊಂದು ಸೀನ್ಗಳನ್ನು ನಾವು ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಲೈಫ್ಗೂ ಕನೆಕ್ಟ್ ಆಗೋ ಥರ ಇರುತ್ತೆ. ಈಗ ಅಮ್ಮ ಮಗನ ಸೆಂಟಿಮೆಂಟ್ಗಳಾಗಿರ್ಬೋದು, ಅಥವಾ ಊರಲ್ಲಿ ಜಾತ್ರೆ ಆಗಿರ್ಬೋದು, ಅಥವಾ ಏನೋ ನೆರೆಕರೆಯವರು ಏನೋ ಮಾತಾಡ್ತಿದ್ದಾರೆ ಅನ್ನೋ ಸೀನ್ಗಳಾಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ಹೋಗಿ ಈ ಸಿನಿಮಾವನ್ನು ಥಿಯೇಟರಲ್ಲಿ ನೋಡಿ. ಥಿಯೇಟರಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಥಿಯೇಟರಲ್ಲಿ ನೋಡಿದ್ರೆ ಏನೋ ಒಂದು ಫೀಲ್ ಕೊಡುತ್ತೆ, ರಿಯಲ್ ಆಗಿ ಏನೋ ನೋಡ್ತಿದ್ದೀವಿ, ಏನೋ ಆಗಿದೆ, ನಮ್ಮ ಸುತ್ತಮುತ್ತ ಏನೋ ಆಗ್ತಿದೆ ಅನ್ನೋ ಫೀಲ್ ಕೊಡುತ್ತೆ. ಆಮೇಲೆ ಥಿಯೇಟರಲ್ಲಿ ಹೋಗಿ ನೋಡಿದ್ರೆ ಒಳ್ಳೆ ಫೀಲ್ ಕೂಡ ಇರುತ್ತೆ. ಇದನ್ನು ಥಿಯೇಟರಲ್ಲಿಗೆ ಹೋಗಿ ನೋಡಿ. ಇನ್ನು ಈ ಸಿನಿಮಾದ ಬಗ್ಗೆ ಸಾಕಷ್ಟು ಹೇಳೋದಿಲ್ಲ, ಯಾಕಂದರೆ ಈಗಲೇ ನಿಮಗೆ ಟ್ವಿಸ್ಟ್ ಎಲ್ಲ ಹೇಳಿದ್ರೆ ಸಿನಿಮಾ ನೋಡೋಕ್ಕೆ ಮಜಾ ಇಲ್ಲ. ಎಲ್ಲರೂ ಹೋಗಿ ನಿಮ್ಮ ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾವನ್ನು ನೋಡ್ಬೋದು ಅಂತ ಹೇಳ್ತಿದ್ದೀವಿ. ಸೊ ಅಂಚೆನೆ ಒಂದು ಸಿನಿಮಾನ ಮಾತನಿಕಲು ತುಳು ತಕ್ಕಲ್ಲ ಅಂಚೆನೆ ಸಪೋರ್ಟ್ ಮಾಡ್ಕೊಡು. ದಾಯಪಣ್ಣ ನಮ್ಮನ ಪೆರ್ಮೆದ ಮಣ್ಣದ ಒಂದು ಪಿಕ್ಚರ್ ಆಯ್ನ ಕಾರಣ ನಮ್ಮ ಅವಕ್ಕೆ ಸಪೋರ್ಟ್ ಮಾಡ್ಕೊಡು. ಅಂಚೆನೆ ಮಾತ ಕುಟುಂಬ ಸಮೇತರಾದ ಪೋದು ಈ ಪಿಕ್ಚರ್ ಅಂತೂ ಓಡು ಬಂದಿಗೆ ಏನೊಂದಿಲ್ಲ ಓಲ್ಲ ನಮಗೆ ಬೇಜಾರಾಪನ ಅಂಚಿನ ಅವಡು ಕೆಲವೊಂದು ಕಡೆ ಲ್ಯಾಗ್ ಆದಿತ್ತೇನೆ ಪಣ್ಣ, ಕೆಲವೊಂದು ಕಡೆ ಒಯ್ಪುನ ಸೀನ್ ಇತ್ತೇನೆ. ಬಟ್ ಆ ಒಂದು ಸೀನ್ ನಮಗೆ ಪೇಷನ್ಸ್ ನಮ್ಮ ತೂಂಡ ತಾವು ಮಸ್ತ್ ಜನಕ್ಕೆ ಅರ್ಥ ಆಪನಂಚಿನ ಸೀನ್ ಬೊಕ್ಕ ನಮ್ಮನ್ನ ತುಳು ತಕ್ಲಿಕ್ಕೆ ಮಾತ ಕನೆಕ್ಟ್ ಆಪನ. ದಾಯಪಣ್ಣ ನಮ್ಮನ್ನ ನೆರೆಕರೆಟ್ ಆಪನ ಒಂಜಿ ಲಡಾಯಿ ಆವಡ್ ಅದನ್ನ ನಮ್ಮನ್ನ ಇಲ್ಲಡ್ ಕೂತೊಂದು ನಮ್ಮ ಪೊಪ್ಪ ಅಮ್ಮ ಇಂಚ ಲಡಾಯಿ ಮಲ್ಪರು ಆ ಒಂದು ಸೀನ್ಗಳ ಆವಡ್ ಮಾತ ಶೋಕ್ ಇತ್ತಂಡು ಮಾತ ನಮಗೊಂಥರ ಕನೆಕ್ಟ್ ಆಪನ ಅಂಚಿತ್ನ ಒಂಜಿ ಸೀನ್ ಆದಿತ್ತು. ಸೊ ಮಾತೆರ್ಲ ಪೋದು ಥಿಯೇಟರ್ಡೆ ಪೋದು ಈ ಪಿಕ್ಚರ್ ತೂಲೆ ಪಂದಿಕ್ಕೆ ಏನೊಂದಿಲ್ಲ.